ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಮೈ ಚಾನಲ್. ಫಸ್ಟ್ ಆಫ್ ಆಲ್ ಎಲ್ರಿಗೂ ಹ್ಯಾಪಿ ಸಂಡೇ. ಈ ಒಂದು ಸಂಡೇ ಟೈಮಲ್ಲಿ ಸ್ವಲ್ಪ ಒಂದು ಟೈಮನ್ನು ನನ್ನ ಒಂದು ಚಾನಲ್ ಕಡೆ ಕೊಡಿ ಅಂತ ಕೇಳ್ಕೊತಿದ್ದೀನಿ. ಏನಕ್ಕಪ್ಪ ಅಂತ ಹೇಳಿದ್ರೆ, ನಾನು ಇವತ್ತು ನಿಮ್ಗೊಂದು ಡಿಫ್ರೆಂಟ್ ಆಗಿರ್ತಕ್ಕಂಥ ಟಾಪಿಕನ್ನು ತೊಗೊಂಡು ಬಂದಿದ್ದೀನಿ. ಅದ್ರ ಹೆಸರು ಏನಪ್ಪ ಅಂದರೆ ಆರ್ಟಿಕಲ್ಸ್. ಈ ಒಂದು ಆರ್ಟಿಕಲ್ಸ್ ಅನ್ನೋದು ಕೇವಲ ಕಿಡ್ಸ್ಗಾಗಲಿ ಅಥವಾ ಒಂದು ಫಸ್ಟ್ ಸ್ಟ್ಯಾಂಡರ್ಡ್ ಸೆಕೆಂಡ್ ಸ್ಟ್ಯಾಂಡರ್ಡ್ ಸ್ಟೂಡೆಂಟ್ಸ್ಗಾಗಲಿ ಅಲ್ಲ, ಇದು ಕಿಡ್ಸಿಂದ ಸ್ಟಾರ್ಟ್ ಆಗಿ ಅಪ್ ಟು PG ಮಾಸ್ಟರ್ ಲೆವೆಲ್ ಏನೇನು ಮಾಡ್ತೀರಾ ಅವ್ರೆಲ್ರಿಗೂ ಕೂಡ ಏನಾಗುತ್ತೆ ಆರ್ಟಿಕಲ್ ಅನ್ನೋದು ಬರುತ್ತೆ. ಅದರ ಜೊತೆಗೆ ಯಾರ್ಯಾರು ಕಾಂಪಿಟೇಟಿವ್ ಎಕ್ಸಾಮ್ಸ್ ಅನ್ನ ಫೇಸ್ ಮಾಡ್ತಿದ್ದೀರಾ ಅವ್ರಿಗೂ ಕೂಡ ಕಮ್ಯುನಿಕೇಶನ್ ಅನ್ನೋ ಒಂದು ಪೇಪರ್ ನಲ್ಲಿ ಇಂಗ್ಲಿಷ್ ಅನ್ನೋ ಒಂದು ಟಾಪಿಕ್ ಮೀನ್ಸ್ ಪಾರ್ಟ್ ಬರುತ್ತೆ. ಆ ಒಂದು ಪಾರ್ಟಿಕಲ್ ಕೂಡ ಆರ್ಟಿಕಲ್ಸ್ ಮೇಲೆ ಕ್ವಶನ್ಸ್ ರೈಸ್ ಆಗ್ತಕ್ಕಂಥ ಚಾನ್ಸಸ್ ಜಾಸ್ತಿ ಇರುತ್ತೆ. ಹಾಗಾಗಿ ಅದ್ರ ಬಗ್ಗೆ ಒಂದು ಸಂಪೂರ್ಣವಾದ ಮಾಹಿತಿಯನ್ನ ನಾನು ಈ ಒಂದು ವಿಡಿಯೋದಲ್ಲಿ ತಗೊಂಡು ಬಂದಿದ್ದೀನಿ. ಹಾಗಿದ್ರೆ ವೈಟ್ ಮಾಡೋದು ಬೇಡ, ಬನ್ನಿ ಸ್ಟಾರ್ಟ್ ಮಾಡೋಣ. ಆರ್ಟಿಕಲ್ಸ್ ಯಾವ ರೀತಿ ಇರುತ್ತೆ, ಆರ್ಟಿಕಲ್ಸ್ ಅಂದ್ರೆ ಯಾವ ರೀತಿ ನಾವು ಐಡೆಂಟಿಫೈ ಮಾಡಬೇಕು ಈಸಿಯಾಗಿ ಅದನ್ನೊಂದನ್ನ ಹೇಳ್ಕೊಡ್ತಾ ಹೋಗ್ತೀನಿ. ಫಸ್ಟ್ ನಮಗೆ ಆರ್ಟಿಕಲ್ಸ್ ಅಲ್ಲಿ ನೋಡ್ಬೇಕು ಅಂತ ಹೇಳಿದ್ರೆ 3 ಟೈಪ್ಸ್ ಆಫ್ ಆರ್ಟಿಕಲ್ಸ್ ಇದೆ. ಆದರೆ ನಮಗೆ ಆರ್ಟಿಕಲ್ಸ್ ಅಲ್ಲಿ ಟೈಪ್ಸ್ ಎಕ್ಸಾಕ್ಟ್ ಆಗಿರೋದು ಯಾವುದು 2 ಟೈಪ್ಸ್. ಒಂದು ಡೆಫಿನಿಟ್ ಆರ್ಟಿಕಲ್ಸ್, ಅನದರ್ ಒಂದು ಇನ್ಡೆಫಿನಿಟ್ ಆರ್ಟಿಕಲ್ಸ್. ಆರ್ಟಿಕಲ್ಸ್ ಅಲ್ಲಿ ಎಷ್ಟು ವಿಧ ಇದೆ? 2 ವಿಧ ಇದೆ. ಅದು ಫಸ್ಟ್ ಒಂದು ಡೆಫಿನಿಟ್ ಆರ್ಟಿಕಲ್, ಹಾಗೇನೆ ಸೆಕೆಂಡ್ ಒಂದು ಇನ್ಡೆಫಿನಿಟ್ ಆರ್ಟಿಕಲ್. ನಾವು ಫಸ್ಟ್ ಈ ಒಂದು ವಿಡಿಯೋದಲ್ಲಿ ನೋಡೋಣ, ಡೆಫಿನಿಟ್ ಆರ್ಟಿಕಲ್ಸ್ ಅನ್ನ ನೋಡ್ತಾ ಹೋಗೋಣ. ಡೆಫಿನಿಟ್ ಆರ್ಟಿಕಲ್ಸ್ ಅಲ್ಲಿ ಬರ್ತಕ್ಕಂಥದ್ದು ದ. ಅರ್ಥ ಆಗ್ತಿದೆಯಾ? ಡೆಫಿನೆಟ್ ಆರ್ಟಿಕಲ್ಸ್ ಅಲ್ಲಿ ಬರ್ತಕ್ಕಂಥದ್ದು ಒಂದು ವರ್ಡ್ ದ. ಆ ಒಂದು ಡೆಫಿನೆಟ್ ಆರ್ಟಿಕಲ್ಸ್ ಅನ್ನ ಎಲ್ಲಿ ಯಾವ್ಯಾವ ಒಂದು ಸಿಚುವೇಶನ್ ಅಲ್ಲಿ ಹೇಗೆ ಯೂಸ್ ಮಾಡಬೇಕು ಅನ್ನೋದನ್ನ ನಾನು ಈ ಒಂದು ವಿಡಿಯೋದಲ್ಲಿ ಸಂಪೂರ್ಣವಾಗಿ ನಿಮ್ಗೆ ತಿಳಿಸ್ಕೊಡ್ತಕ್ಕಂಥ ಪ್ರಯತ್ನವನ್ನ ಮಾಡ್ತೀನಿ. ಫಸ್ಟ್ ನಾವು ಯೂಸೇಜ್ ಆಫ್ ದಾನ ನೋಡ್ತಾ ಹೋದಾಗ ನಿಮ್ಗೆ ಗೊತ್ತಿರತಕ್ಕಂಥ ಒಂದು ಆಬ್ಜೆಕ್ಟ್ಸ್ಗಳಾಗಿರ್ಬಹುದು, ರಿವರ್ಸ್ಗಳಾಗಿರ್ಬಹುದು, ಓಷನ್ಸ್ಗಳಾಗಿರ್ಬೋದು, ಸಿ ಆಗಿರ್ಬೋದು, ಬೇಗಳಾಗಿರ್ಬೋದು, ಸ್ಟ್ರೇಟ್, ಗಲ್ಫ್ಸ್, ಗ್ರೇಟ್ ಚಾನಲ್ಸ್, ಮತ್ತೆ ಗ್ರೂಪ್ ಆಫ್ ಐಸ್ಲ್ಯಾಂಡ್ಸ್ ಆಗಿರ್ಬೋದು, ಹಾಗೆಯೇ ಯಾವುದೋ ಒಂದು ನೇಮ್ ಆಫ್ ಶಿಪ್ ಆಗಿರಬಹುದು, ಅಥವಾ ಡೆಸರ್ಟ್ ಆಗಿರ್ಬೋದು, ಡೈರೆಕ್ಷನ್ಸ್ ಆಗಿರ್ಬೋದು, ಎಪಿಕ್ಸು, ಕೆಲವೊಂದು ರಿಲಿಜಿಯಸ್ ಬುಕ್ಸ್ ಆಗಿರ್ಬೋದು, ಹಾಗೆಯೇ ಯೂನಿಕ್ ಆಬ್ಜೆಕ್ಟ್ಸ್, ನಾನು ಮೊದಲೇ ಹೇಳಿರ್ತಕ್ಕಂಥದ್ದು ಯೂನಿಕ್ ಆಬ್ಜೆಕ್ಟ್ಸ್ಗಳಾಗಿರಬಹುದು, ಮೌಂಟೇನ್ ರೇಂಜ್ಗಳಾಗಿರ್ಬಹುದು, ಮ್ಯೂಸಿಕಲ್ ಇನ್ಸ್ಟ್ರೂಮೆಂಟ್ಸ್ ಆಗಿರ್ಬೋದು, ಅದ್ರ ಜೊತೆಗೆ ಕಂಟ್ರೀಸ್ ಆಗಿರ್ಬೋದು. ಯಾವ ರೀತಿ ಇರುತ್ತೆ ಅಂದ್ರೆ ಕಂಟ್ರೀಸ್ ವಿತ್ ಅಬ್ಸರ್ವೇಷನ್ಸ್ ಆಗಿರ್ಬೋದು, ಮತ್ತೆ ಆರ್ಡಿನಲ್ಸ್ ಆಗಿರ್ಬೋದು, ಹಾಗೇನೆ ನೇಮ್ ಆಫ್ ಟ್ರೈನ್ಸ್ ಆಗಿರ್ಬೋದು, ನ್ಯಾಷನಾಲಿಟಿ ಎಕ್ಸ್ಪ್ರೆಸ್ ಮಾಡ್ತಕ್ಕಂತಹ ವರ್ಡ್ಸ್ಗಳಾಗಿರ್ಬೋದು, ರಿಲಿಜಿಯಸ್ ಕಮ್ಯುನಿಟಿಗಳಾಗಿರ್ಬೋದು, ಹಾಗೇನೆ ಗವರ್ನಮೆಂಟ್ ಬಾಡೀಸ್ಗಳಾಗಿರ್ಬೋದು ಅಥವಾ ಗವರ್ನಮೆಂಟ್ ಬ್ರಾಂಚಸ್ಗಳಾಗಿರ್ಬೋದು, ಹಿಸ್ಟಾರಿಕಲ್ ಎಂಪೈರ್ಗಳಾಗಿರ್ಬೋದು, ಡೈನಾಸ್ಟೀಸ್ ಆಗಿರ್ಬೋದು, ಅದರ ಏಜ್ ಆಗಿರ್ಬೋದು, ಈವೆಂಟ್ಸ್ಗಳಾಗಿರ್ಬೋದು, ಮಾನ್ಯುಮೆಂಟ್ಸ್ ಆಗಿರ್ಬೋದು, ಹಾಗೇನೆ ಪೊಲಿಟಿಕಲ್ ಪಾರ್ಟೀಸ್ ನೇಮ್ಗಳಾಗಿರ್ಬೋದು, ಹಾಗೇನೆ ಯಾವುದೋ ಒಬ್ಬ ವ್ಯಕ್ತಿ ಡೆಸಿಗ್ನೇಷನ್ ಮತ್ತೆ ಅವನಿರ್ತಕ್ಕಂಥ ಪೊಸಿಷನ್ ಪೋಸ್ಟ್ ಆಗಿರಬಹುದು, ಅದ್ರ ಜೊತೆಗೆ ಸಮ್ ಇನ್ವೆಂಟೆಡ್ ಥಿಂಗ್ಸ್ ಆಗಿರ್ಬೋದು. ಅರ್ಥ ಆಗ್ತಿದ್ಯಾ? ಮತ್ತೆ ಪರ್ಟಿಕ್ಯುಲರ್ ಆಗಿ ಇರ್ತಕ್ಕಂಥ ವರ್ಡ್ಗಳಾಗಿರ್ಬೋದು, ಪರ್ಟಿಕ್ಯುಲರ್ ಆಗಿರ್ತಕ್ಕಂಥ ಡೆಫಿನಿಷನ್ಸ್ಗಳಾಗಿರ್ಬಹುದು. ಈ ತರ ವರ್ಡ್ಗಳೆಲ್ಲ ನಾವೇನ್ ಮಾಡ್ತಾ ಹೋಗ್ತೀವಿ, ಡೆಫಿನೆಟ್ ಆರ್ಟಿಕಲ್ಸ್ ಅನ್ನ ಯೂಸ್ ಮಾಡ್ತಾ ಹೋಗ್ತೀವಿ. ಅದ್ರ ಜೊತೆಗೆ ನಮಗೆ ಗ್ರಾಮ್ಯಾಟಿಕಲ್ ಬರಬೇಕು ನೋಡ್ಬೇಕು ಅಂತ ಹೋದಾಗ ನಿಮ್ಗೆ ನೌನ್ ಫಾರ್ಮ್ ಎಲ್ಲೆಲ್ಲಿರುತ್ತೆ, ಮತ್ತೆ ಇನ್ನೊಂದು ಪ್ಲೂರಲ್ ಫಾರ್ಮ್ ಎಲ್ಲೆಲ್ಲಿರುತ್ತೆ, ಹಾಗೇನೆ ಕೊನೆಯದಾಗಿ ಸೂಪರ್ಲೇಟಿವ್ ಡಿಗ್ರಿ ಫಾರ್ಮ್ ಎಲ್ಲೆಲ್ಲಿರುತ್ತೆ, ಅಲ್ಲೆಲ್ಲ ನಾವು ಡೆಫಿನೆಟ್ ಆರ್ಟಿಕಲ್ಸ್ ನ ಯೂಸ್ ಮಾಡ್ತಾ ಹೋಗ್ತೀವಿ. ಅದ್ರ ಜೊತೆಗೆ ಯೂನಿವರ್ಸಿಟೀಸ್ಗಳಾಗಿರ್ಬಹುದು, ಕೆಲವೊಂದು ಕಾಲೇಜಸ್ನ ನೇಮ್ಗಳಾಗಿರ್ಬೋದು, ಇಲ್ಲೆಲ್ಲ ಏನ್ ಮಾಡ್ತೀವಿ ನಾವು ಡೆಫಿನೆಟ್ ಆರ್ಟಿಕಲ್ಸ್ ಅನ್ನ ಯೂಸ್ ಮಾಡ್ತಾ ಹೋಗ್ತೀವಿ. ನಾನು ಹೇಳ್ದೆ ಅಲ್ವಾ, ದಾನ ಒಂದು ಡೆಫಿನೆಟ್ ಆರ್ಟಿಕಲ್ಸ್ ನ ಯಾವ್ಯಾವ ಒಂದು ಸೆಂಟೆನ್ಸ್ ಅಲ್ಲಿ ಯೂಸ್ ಮಾಡ್ತಾ ಹೋಗ್ಬೋದು ಅಥವಾ ಯಾವ್ಯಾವ ಒಂದು ಆಬ್ಜೆಕ್ಟ್ ಅಲ್ಲಿ ಯೂಸ್ ಮಾಡ್ತಾ ಹೋಗ್ಬೋದು ಅಂತ. ಹಾಗೇನೆ ಒಂದು ಎಕ್ಸಾಂಪಲ್ ನೋಡ್ತಾ ಹೋಗೋಣ. ಫಸ್ಟ್ ರಿವರ್ಗೆ ದಾನ ಒಂದು ಎಕ್ಸಾಂಪಲ್ ಅನ್ನ ಹೇಗೆ ಯೂಸ್ ಮಾಡಬಹುದು ಅಂತ ನೋಡ್ತಾ ಹೋಗೋದಾದ್ರೆ, ದ ಗಂಗಾ ಈಸ್ ಅ ಪೆರಿನಿಯಲ್ ರಿವರ್ ಅಂತ ಹೇಳ್ಬೋದು. ಹಾಗೇನೆ ದ ಕಾವೇರಿ ಈಸ್ ಅ ಸ್ಯಾಕ್ರೆಡ್ ರಿವರ್ ಇನ್ ಅವರ್ ಕರ್ನಾಟಕ ಅಂತ ಕೂಡ ಹೇಳ್ತಾ ಹೋಗ್ಬೋದು. ಹಾಗೇನೆ ಡೆಸರ್ಟ್ ಬಂದ್ರೆ ದ ಥರ್ಡ್ ಡೆಸರ್ಟ್ ಇನ್ ಇಂಡಿಯಾ ಅಂತ ಹೇಳ್ಬೋದು. ದ ಸಹರಾ ಡೆಸರ್ಟ್ ಇನ್ ಆಫ್ರಿಕಾ ಅಂತ ಕೂಡ ಹೇಳ್ತಾ ಹೋಗ್ಬೋದು. ಹಾಗೇನೆ ಇನ್ನೊಂದು ಮಾಡ್ತಿದೆ ಡೈರೆಕ್ಷನ್ಸ್ಗೂ ಕೂಡ ಹೇಳ್ತಾ ಹೋಗ್ಬೋದು. ಫಾರ್ ಎಕ್ಸಾಂಪಲ್ ದ ಸನ್ ರೈಸಸ್ ಇನ್ ದ ಈಸ್ಟ್ ಅಂತ ಹೇಳ್ಬೋದು. ಹಾಗೇನೆ ವೆಸ್ಟ್ ಬೆಂಗಾಲ್, ನಾರ್ತ್ ಬೆಂಗಾಲ್ಗೆ ನಾವು ಇದನ್ನ ಯೂಸ್ ಮಾಡ್ಲಿಕ್ಕೆ ಬರಲ್ಲ, ಇದೊಂದು ಇಟ್ಕೊಳ್ಳಿ. ಮತ್ತೆ ಎಪಿಕ್ಸ್, ಗ್ರೇಟ್ ರಿಲಿಜಿಯಸ್ ಬುಕ್ಸ್ ಬಂದ್ರೆ ಈ ತರ ಹೇಳ್ಬೋದು. ಯಾವುದು ದ ರಾಮಾಯಣ ಈಸ್ ರಿಟನ್ ಬೈ ಮಹರ್ಷಿ ವಾಲ್ಮೀಕಿ ಅಂತ ಕೂಡ ಹೇಳ್ಬೋದು. ಹಾಗೇನೆ ಇನ್ನೊಂದು ಯಾವ್ದು ದ ಗುರು ಗ್ರಂಥ ಸಾಹೇಬ್ ಈಸ್ ಅ ಸ್ಯಾಕ್ರೆಡ್ ಬುಕ್ ಆಫ್ ಸಿಖ್ ರಿಲಿಜಿಯನ್ ಅಂತ ಕೂಡ ಹೇಳ್ತಾ ಹೋಗ್ಬೋದು. ಹಾಗೇನೆ ಇನ್ನೊಂದು ಯೂನಿಕ್ ಆಬ್ಜೆಕ್ಟ್ಸ್ ಅಂದ್ರೆ ದ ಸನ್, ದ ಮೂನ್, ದ ಸ್ಟಾರ್ಸ್, ದ ಯೂನಿವರ್ಸ್, ದ ಸ್ಕೈ, ಈ ತರ ಒಂದು ಹೇಳ್ತಾ ಹೋಗ್ಬೋದು. ದ ಅರ್ತ್, ಈ ತರ ಎಲ್ಲ ಹೇಳ್ಬೋದು. ಮೌಂಟೇನ್ ರೇಂಜ್ ಬಂದ್ರೆ ದ ಹಿಮಾಲಯಸ್ ಅಂತ ಹೇಳ್ಬೋದು. ದ ಆಲ್ಪ್ಸ್ ಮೌಂಟೇನ್ಸ್ ಆರ್ ಫೌಂಡ್ ಇನ್ ಯುರೋಪಿಯನ್ ಕಂಟ್ರೀಸ್ ಅಂತ ಹೇಳ್ತಾ ಹೋಗ್ಬೋದು. ಹಾಗೆ ಮ್ಯೂಸಿಕಲ್ ಇನ್ಸ್ಟ್ರೂಮೆಂಟ್ಸ್ ಅಂತ ಬಂದ್ರೆ ದ ಪಿಯಾನೋ,
ಅಥವಾ ಐ ಬಾಟ್ ದ ನ್ಯೂ ಪಿಯಾನೋ ಅಂತ ಹೇಳ್ಬೋದು. ಹಾಗೇನೆ ನಾವು ಇನ್ನೊಂದ್ ತರ ಹೇಳ್ಬೋದು, ಸೋನು ಬಾಟ್ ಅ ನ್ಯೂ ಪಿಯಾನೋ. ಇದಕ್ಕೆ ದಾ ಬರಲ್ಲ, ಏನೇ ಬರಬೇಕು, ಯಾಕಂದ್ರೆ ಇದು ಸಿಂಗಲ್ ವರ್ಡ್ ಆಗುತ್ತೆ. ಏನಕ್ಕೆ ನೆಕ್ಸ್ಟ್ ಕ್ಲಾಸಸ್ ಅಲ್ಲಿ ಹೇಳ್ತಾ ಹೋಗ್ತೀನಿ. ಹಾಗೇನೆ ಐ ಹ್ಯಾವ್ ದ ಫ್ಲೂಟ್ ಅಂತ ಹೇಳ್ಬೋದು, ಐ ಹ್ಯಾವ್ ದ ಗಿಟಾರ್ ಅಂತ ಕೂಡ ನಾವೇನ್ ಮಾಡ್ಬೋದು ಹೇಳ್ತಾ ಹೋಗ್ಬೋದು. ನೆಕ್ಸ್ಟ್ ಇನ್ನೊಂದಂದ್ರೆ ಆರ್ಡಿನಲ್ಸ್ ಅಂದ್ರೆ ಗಾಂಧೀಜಿ ಈಸ್ ದ ಫಸ್ಟ್ ಪರ್ಸನ್ ಇನ್ ಫ್ರೀಡಮ್ ಸ್ಟ್ರಗಲ್ ಅಂತ ಹೇಳ್ಬೋದು. ಹಾಗೇನೆ ಟ್ರೈನ್ ನೇಮ್ ಹೇಳ್ಬೇಕು ಅಂತ ಅಂದ್ರೆ ದ ಶತಾಬ್ದಿ ಎಕ್ಸ್ಪ್ರೆಸ್ ಈಸ್ ದ ಫಾಸ್ಟೆಸ್ಟ್ ಟ್ರೈನ್ ಅಂತ ಹೇಳ್ಬೋದು. ಹಾಗೇನೆ ನ್ಯಾಷನಾಲಿಟಿ ಎಕ್ಸ್ಪ್ರೆಸಿಂಗ್ ವರ್ಡ್ ಬಂದ್ರೆ ದ ಇಂಡಿಯನ್ಸ್ ಆರ್ ರಿಯಲಿ ಲವಬಲ್ ಪರ್ಸನ್ ಅಂತ ಹೇಳ್ಬೋದು, ಅಥವಾ ರಿಯಲಿ ಹೋಪಬಲ್ ಪರ್ಸನ್ ಅಂತ ಹೇಳ್ಬೋದು. ಹಾಗೇನೆ ರಿಲಿಜಿಯಸ್ ಕಮ್ಯುನಿಟೀಸ್ಗೆ ಹೇಳ್ತಾ ಹೋಗೋದಾದ್ರೆ ದ ಹಿಂದೂಸ್, ದ ಮುಸ್ಲಿಮ್ಸ್, ದ ಕ್ರಿಶ್ಚಿಯನ್ಸ್, ದ ಸಿಖ್ಸ್ ಎಟ್ಸೆಟ್ರಾ ಈ ತರ ಹೇಳ್ಬೋದು. ಹಾಗೇನೆ ಗವರ್ನಮೆಂಟ್ ಬಾಡೀಸ್ ಅಂತ ಹೇಳ್ದೆ ಅಲ್ವಾ, ಅದಕ್ಕೆ ದ ಎಕ್ಸಿಕ್ಯೂಟಿವ್ ಅಸೆಂಬ್ಲಿ, ದ ಜುಡಿಷಿಯರಿ ಅಸೆಂಬ್ಲಿ, ದ DC ಆಫೀಸ್, ದ ಏರ್ ಫೋರ್ಸ್, ದ ನೇವಿ, ದ ಆರ್ಮಿ, ದ ಪೊಲೀಸ್ ಸ್ಟೇಷನ್. ಹಾಗೇನೆ ದ ಲೆಜಿಸ್ಲೇಟಿವ್ ಅಸೆಂಬ್ಲಿ, ದ ಕ್ಯಾಬಿನೆಟ್ ಮಿನಿಸ್ಟರ್ಸ್ ಈ ತರ ನಾವು ಹೇಳ್ತಾ ಹೋಗ್ಬೋದು. ಹಾಗೇನೆ ಡೈನಸ್ಟಿಕ್ ಬಂದ್ರೆ, ಎಂಪೈರ್ ಬಂದ್ರೆ, ಹಿಸ್ಟಾರಿಕಲ್ ಏಜ್ ಬಂದ್ರೆ, ಯೂನಿಟ್ ಬಂದ್ರೆ, ಮಾನ್ಯುಮೆಂಟ್ಸ್ ಬಂದ್ರೆ, ಈವೆಂಟ್ಸ್ ಗಳು ಬಂದ್ರೆ ಯಾವ ರೀತಿ ಹೇಳ್ತಾ ಹೋಗ್ಬೋದು ಅಂದ್ರೆ ದ ರೋಮನ್ ಎಂಪೈರ್, ದ ಫ್ರೆಂಚ್ ಡೈನಸ್ಟಿ, ದ ಫ್ರೆಂಚ್ ರೆವಲ್ಯೂಷನ್, ದ ಬ್ಯಾಟಲ್ ಆಫ್ ಬಕ್ಸಾರ್, ದ ಬ್ಯಾಟಲ್ ಆಫ್ ಪಾಣಿಪತ್ ಈ ತರ ಹೇಳ್ತಾ ಹೋಗ್ಬೋದು. ದ ತಾಜ್ ಮಹಲ್ ಇಸ್ ದ ಬ್ಯೂಟಿಫುಲ್ ಪ್ಲೇಸ್ ಈ ತರ ಹೇಳ್ಬೋದು. ದ ರೆಡ್ ಫೋರ್ಟ್ ಇನ್ ಇಂಡಿಯಾ ಅಂತನಾದ್ರೂ ಹೇಳ್ಬಹುದು. ಪೊಲಿಟಿಕಲ್ ಪಾರ್ಟಿ ನೇಮ್ ಹೇಳ್ತಾ ಹೋಗ್ತೀನಿ ಅಂತಂದ್ರೆ ದ ಡೆಮೋಕ್ರೆಟಿಕ್ ಪಾರ್ಟಿ ಅಂತ ಹೇಳ್ಬೋದು, ದ ಕಾಂಗ್ರೆಸ್, ದ BJP, ದ ಜನತಾದಳ್, ದ ADMK ಯಾವ್ದಾವ್ದು ಇನ್ನೂ ಇರುತ್ತಲ್ಲ ಅದನ್ನೆಲ್ಲ ಹೇಳ್ತಾ ಹೋಗ್ಬೋದು. ಮತ್ತೆ ಡೆಸಿಗ್ನೇಷನ್ ಪೋಸ್ಟ್ಗೆ ಯಾವ ರೀತಿ ಎಕ್ಸಾಂಪಲ್ ಕೊಡಬಹುದು ಅಂದ್ರೆ ದ ಪ್ರೆಸಿಡೆಂಟ್, ದ ಪ್ರೈಮ್ ಮಿನಿಸ್ಟರ್, ದ ಎಜುಕೇಶನ್ ಮಿನಿಸ್ಟರ್, ದ ಪ್ರಿನ್ಸಿಪಾಲ್, ದ ಹೆಡ್ ಮಾಸ್ಟರ್, ದ ಹೆಡ್ ಮಿಸ್ಟ್ರೆಸ್, ದ ಟೀಚರ್, ದ ಡಾಕ್ಟರ್, ದ ಲಾಯರ್ ಈ ತರ ನಾವು ಹೇಳ್ತಾ ಹೋಗ್ಬೋದು. ಹಾಗೇನೆ ಇನ್ನೊಂದು ಯಾವ್ದು ಹೇಳಿದೆ ನಾನು, ಇನ್ವೆಂಟೆಡ್ ಥಿಂಗ್ಸ್ ಅಂದ್ರೆ ದ TV, ದ ರೇಡಿಯೋ, ದ ಫೋನ್, ದ ಮೊಬೈಲ್, ದ ಟೆಲಿಸ್ಕೋಪ್, ದ ಶೀಪ್ ಈ ತರ ಹೇಳ್ತಾ ಹೋಗ್ಬೋದು. ಹಾಗೇನೆ ಇನ್ನೂ ಕೆಲವು ವರ್ಡ್ಸ್ ಗಳು ಬರ್ತಾ ಹೋಗುತ್ತೆ. ಯಾವ್ದು ಹೇಳಿದೆ ನಾನು, ಯೂನಿವರ್ಸಿಟಿ ಹೇಳ್ದೆ ಇಲ್ವಾ, ಅನ್ ಯೂನಿವರ್ಸಿಟಿ, ಮೈಸೂರು ಯೂನಿವರ್ಸಿಟಿ, ದ ಮೈಸೂರು ಯೂನಿವರ್ಸಿಟಿ, ದ JNU ಯೂನಿವರ್ಸಿಟಿ, ದ ಸಿಗ್ಮಾ ಯೂನಿವರ್ಸಿಟಿ, ದ ಸಿಂಘಾನಿಯಾ ಯೂನಿವರ್ಸಿಟಿ, ದ ಕೋಲ್ಕತ್ತಾ ಯೂನಿವರ್ಸಿಟಿ, ದ ಕುವೆಂಪು ಯೂನಿವರ್ಸಿಟಿ ಇದಕ್ಕೆಲ್ಲ ಹೇಳ್ತಾ ಹೋಗ್ಬೋದು. ಹಾಗೇನೆ ಇನ್ನು ನಾನು ನಿಮ್ಗೆ ಹೇಳ್ದೆ ಯಾವ್ದು ಸೂಪರ್ಲೇಟಿವ್ ಡಿಗ್ರಿ ಫಾರ್ಮೆಟ್ ಮತ್ತೆ ನಾನ್ ಫಾರ್ಮ್ ಬಂದ್ರೆ ಯಾವ ರೀತಿ ಯೂಸ್ ಮಾಡೋದು, ಮತ್ತೆ ಪ್ಲೂರಲ್ ಫಾರ್ಮ್ಸ್ ಗಳು ಬಂದ್ರೆ ಯಾವ ರೀತಿ ಯೂಸ್ ಮಾಡ್ಬೋದು ಅಂತ ಹೇಳ್ತಾ ಹೋದಾಗ ಈ ತರ ಹೇಳ್ಬೋದು. ಸೂಪರ್ಲೇಟಿವ್ ಡಿಗ್ರಿ ಫಾರ್ಮ್ ಬಂದ್ರೆ ರಾಮು ಈಸ್ ದ ಬೆಸ್ಟ್ ಲೀಡರ್ ಇನ್ ಅವರ್ ಕ್ಲಾಸ್ ಅಂತ ಹೇಳ್ಬೋದು, ಅಥವಾ ರಾಧಾ ಈಸ್ ದ ಟಾಲೆಸ್ಟ್ ಗರ್ಲ್ ಇನ್ ಅವರ್ ಕಾಲೇಜ್ ಅಂತ ಹೇಳ್ತಾ ಹೋಗ್ಬೋದು. ಇದೆಲ್ಲ ಸೂಪರ್ಲೇಟಿವ್ ಡಿಗ್ರಿ ಫಾರ್ಮೇಟ್ ಆಯ್ತು. ಹಾಗೆ ಪ್ಲೂರಲ್ ಫಾರ್ಮ್ಗೆ ಯಾವ ರೀತಿ ಹೇಳ್ಬೋದು, ದ ನೆದರ್ಲ್ಯಾಂಡ್ಸ್ ಆರ್ ದ ಸ್ಮಾಲೆಸ್ಟ್ ಪ್ಲೇಸ್ ಅಥವಾ ಸ್ಮಾಲೆಸ್ಟ್ ಐಲ್ಯಾಂಡ್ ಅಂತ ಹೇಳ್ಬೋದು. ದ ವೆಸ್ಟ್ ಇಂಡೀಸ್ ಓನ್ ದ ಮ್ಯಾಚ್ ಅಥವಾ ದ ಇಂಡಿಯನ್ಸ್ ಓನ್ ದ ಮ್ಯಾಚ್ ಅಥವಾ ದ ಇಂಡಿಯಾ ಟೀಮ್ ಓನ್ ದ ಮ್ಯಾಚ್ ಅಂತ ಹೇಳ್ತಾ ಹೋಗ್ಬೋದು. ನೆಕ್ಸ್ಟ್ ಇನ್ಯಾವ ರೀತಿ ಹೇಳ್ಬೋದು, ಕಂಟ್ರೀಸ್ ಮತ್ತೆ ಅಬ್ಸರ್ವೇಷನ್ ಹೇಳ್ದೆ ಅಲ್ವಾ, ಅದನ್ನು ಮಿಸ್ ಮಾಡಿದ್ದೀನಿ. ದ USSR, ದ UK ಈ ತರ ಎಲ್ಲ ಹೇಳ್ತಾ ಹೋಗ್ಬೋದು, ದ USA ಈ ತರ. ನೆಕ್ಸ್ಟ್ ಇನ್ಯಾವ್ದೋ ಮಿಸ್ ಆಯ್ತು ಅಂತ ಹೇಳಿದ್ರೆ ನೌನ್ ಫಾರ್ಮ್ ಬಂದ್ರೆ ನಿಮ್ಗೆ ಗೊತ್ತಿರೋ ಹಾಗೇನೆ ಈ ತರ ಯೂಸ್ ಮಾಡ್ತಾ ಹೋಗ್ತೀವಿ. ಯಾವ ರೀತಿ, ದ ಗೋಲ್ಡ್ ಈಸ್ ಅ ಪ್ರೀಶಿಯಸ್ ಮೆಟಲ್ ಅಂತ ಹೇಳ್ಬೋದು, ದ ಕೈಂಡ್ನೆಸ್ ಈಸ್ ಅ ಗ್ರೇಟ್ ವರ್ಚ್ಯೂ ಅಂತ ಹೇಳ್ಬೋದು, ದ ಹಾನೆಸ್ಟಿ ಈಸ್ ದ ಬೆಸ್ಟ್ ಪಾಲಿಸಿ ಅಂತ ಹೇಳ್ಬೋದು ಅಲ್ವಾ. ಈ ತರ ಒಂದು ವರ್ಡ್ಸ್ ಗಳೆಲ್ಲ ಬಂದ್ರೆ ನೀವೇನ್ ಮಾಡ್ಬೋದು, ದ ಅನ್ನೋ ಒಂದು ಡೆಫಿನಿಟ್ ಆರ್ಟಿಕಲ್ಸ್ ಅನ್ನ ಪಿಕ್ ಮಾಡಿ ಹಾಕಬಹುದು. ಈ ತರ ಎಕ್ಸಾಂಪಲ್ ನೀವು ಎಕ್ಸಾಂಪಲ್ಸ್ ಅಲ್ಲಿ ಫೇಸ್ ಮಾಡಿರ್ತೀರಾ. ಇದ್ರ ಬಗ್ಗೆ ಇದೊಂದು ಶಾರ್ಟ್ ವಿಡಿಯೋನ ನೋಡಿದ್ರೆ ಸಾಕು, ನಿಮ್ಗೆ ಆರ್ಟಿಕಲ್ ಬಗ್ಗೆ ಕಂಪ್ಲೀಟ್ ಆಗಿ ಡೀಟೇಲ್ಸ್ ಗೊತ್ತಾಗುತ್ತೆ. ಅದರಲ್ಲೂ ಕೂಡ ನಾನು ಸೆಪರೇಷನ್ ಮಾಡಿರೋದು ಯಾವುದು, ಡೆಫಿನಿಟ್ ಆರ್ಟಿಕಲ್ಸ್ ಅಂತ. ಈ ಒಂದು ಡೆಫಿನಿಟ್ ಆರ್ಟಿಕಲ್ಸ್ಗೆ ನೀವು ಈ ಒಂದು ವಿಡಿಯೋಸ್ ನೋಡಿದ ತಕ್ಷಣ ಇರ್ತಕ್ಕಂಥ ಡೌಟ್ಸ್ಗಳೆಲ್ಲ ಕ್ಲಿಯರ್ ಆಗುತ್ತೆ. ನೀವು ಈಸಿಯಾಗಿ ಪಿಕ್ ಮಾಡ್ತೀರಾ. ಯಾವ್ಯಾವ ಪ್ಲೇಸ್ಗಳು ಬಂದರೆ ನಾವು ಎಲ್ಲೆಲ್ಲಿಗೆ ದ ಅನ್ನೋ ಒಂದು ಆರ್ಟಿಕಲ್ ಅನ್ನು ಹಾಕಬೇಕು ಅಂತ ನಿಮ್ಗೇನೆ ತುಂಬ ಚೆನ್ನಾಗಿ ಗೊತ್ತಾಗುತ್ತೆ. ಹಾಗಾಗಿ ಈ ಒಂದು ವಿಡಿಯೋಸ್ನ ಆದಷ್ಟು ಟೈಮ್ ಕೊಟ್ಟು ನೋಡಿ, ಕಂಪ್ಲೀಟಾಗಿ ವಿಡಿಯೋ ನೋಡಿ, ಸ್ಕಿಪ್ ಮಾಡಬೇಡಿ. ಆದಷ್ಟು ವಿಡಿಯೋನ ಶೇರ್ ಮಾಡಿ, ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ ಅಂತ ಕೇಳ್ಕೊತಿದ್ದೀನಿ. ಥ್ಯಾಂಕ್ಸ್.